ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ತುಂಬ ಟೇಸ್ಟಿಯಾದ ಒಂದು ಹೆಸರುಬೇಳೆ ಮತ್ತು ಅಕ್ಕಿ ಬಳಸ್ಕೊಂಡು ಈ ಪೊಂಗಲ್ ಮಾಡ್ತಾಯಿರೋದು. ಸಿಂಪಲ್ಲಾಗಿ ರುಚಿ ಅಂತೂ ಅದ್ಭುತ ಅಮೋಘ ಥರ ಇರುತ್ತೆ. ಬೇಗ ಪದಾರ್ಥ ಮಾಡುವ ವಿಧಾನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ಕು, ಲೈಕು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಬನ್ನಿ ಹೇಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಈಗ ಬನ್ನಿ ಮಾಡುವ ವಿಧಾನ ಮತ್ತು ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ. ನಾನು ಮೊದಲು ನೋಡಿ 1 ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ. ಅದೇ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿ ಆದರೂ ಬಳಸ್ಕೋಬೋದು. ನಾನು ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ, ಚಿಟಿಕೆ ಅರಿಶಿನ ಮತ್ತು ಒಗ್ಗರಣೆಗೆ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೆಣಸು, ಒಣಮೆಣಸು. ನೀವು ಹಸಿಮೆಣಸು ಬೇಕಾದರೆ ಬಳಸ್ಕೋಬೋದು. ನಾನು ಒಣಮೆಣಸು ಬಳಸ್ತಾಯಿದ್ದೀನಿ. ಸ್ವಲ್ಪ ಗೋಡಂಬಿ ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿನ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ, ಸ್ವಲ್ಪ ಕರಿಬೇವು ಮತ್ತು ಜೀರಿಗೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಚಚ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಹಾಗೆ 1 ಟೇಬಲ್ ಸ್ಪೂನ್ ತುಪ್ಪ. ಈಗ ನಾವು ಹೇಗೆ ಮಾಡಬೇಕು ಅಂತ ತೋರಿಸ್ತೀವಿ. ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಈಗ ಹೆಸರುಬೇಳೆ ಮತ್ತು ಅಕ್ಕಿ ತೊಗೊಂಡಿದ್ದಾರಲ್ಲ, ಈಗ ಇದನ್ನ ಚೆನ್ನಾಗಿ ಒಂದು 5 ಸತಿ ತೊಳ್ಕೊಬೇಕು ನಾವು. ಈಗ ನಾನು ಇದನ್ನ ಚೆನ್ನಾಗಿ ತೊಳ್ಕೊಬರ್ತೀನಿ ನೋಡಿ. ಈಗ ನೋಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ನಾವು ಅಕ್ಕಿ ಮತ್ತು ಹೆಸರುಬೇಳೆಯನ್ನು ತೊಳ್ಕೊಂಡಿದ್ದಲ್ಲ, ಅದನ್ನು ಕುಕ್ಕರ್ ಸೇರಿಸಿದ್ದೀನಿ. ನಾನೀಗ ನೀರು ಒಂದು ಸ್ವಲ್ಪ ನೀರು ಸೇರಿಸ್ಕೊತೀನಿ. ನಾವು ಅಕ್ಕಿ ಮತ್ತು ಬೇಳೆ ಅರ್ಧ ಮುಳುಗುವಷ್ಟು ನೀರು ಸೇರಿಸ್ಕೋಬೇಕು. ಈಗ ಅರಿಶಿನ ತೊಗೊಂಡಿದ್ದಲ್ಲ, ಅರಿಶಿನ ತೊಗೊತೀನಿ. ಈಗ ಅರಿಶಿನ ಸೇರಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಈಗಲೇನೂ ಹಾಕ್ಕೋಬೋದು ಮತ್ತು ಆಮೇಲೇನೂ ಹಾಕ್ಕೋಬೋದು. ನಾನು ಈಗಲೇ ಸೇರಿಸ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲು, ಈಗ 1 ವಿಸಿಲ್ ಬಿಟ್ಕೊತೀನಿ ನಾನು. ನೋಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀನಿ. ಈಗ ಇದು 1 ವಿಸಿಲ್ ಬರಲಿ ಸಾಕು. ಬಂದಿದೆ. ಈಗ ನಾವು ಓಪನ್ ಮಾಡಿ ನೋಡೋಣ. ನಾನು ಓಪನ್ ಮಾಡಿದ್ದೀನಿ ನೋಡಿ. ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೆಂದಿದೆ. ಈಗ ನಾನು ನೀರು ಸೇರಿಸ್ಕೊತೀನಿ. ನಮಗೆ ಈ ಪೊಂಗಲ್ ಅನ್ನೋದು ಸ್ವಲ್ಪ ನೀರಾಗಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರೋದು. ಈಗ ನಾನು ನೀರು ಸೇರಿಸ್ಕೊತೀನಿ ನೋಡಿ. ನಾನು 2 ಲೋಟ, ಕಾಫಿ ಲೋಟದಲ್ಲಿ 2 ಲೋಟ ನೀರು ಸೇರಿಸ್ಕೊತೀನಿ ನೋಡಿ. ಬೇಳೆ ಮತ್ತು ಅಕ್ಕಿ ಸಾಫ್ಟಾಗಿ ಬೆಂದಿದೆ. ಈಗ ನಾನು ಸ್ಟವ್ ಆನ್ ಮಾಡಿಕೊಂಡೆ ಇದನ್ನು ಸ್ಲಿಮ್ಮಲ್ಲಿ ಇಟ್ಕೊಂಡೆ ನಾವು ಇದನ್ನ ಕುದಿಸ್ಕೋಬೇಕು. ಈಗ ನಾನು ನೀರು ಸೇರಿಸ್ಕೊಂಡು ಸ್ಲಿಮ್ಮಲ್ಲಿ ಇಟ್ಕೊತೀನಿ. ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಈ ಕಡೆ ನಾವು ನಾನು ನೋಡಿ ಇಷ್ಟು ನೀರು ಸೇರಿಸ್ಕೊಂಡಿದ್ದೀನಿ, ಇಷ್ಟು ತೆಳ್ಳಗೆ. ಈಗ ನಾನು ಇದನ್ನ ಸ್ಲಿಮ್ಮಲ್ಲೇ ಇಟ್ಕೊತೀನಿ. ಈಗ ನಾವು ಈ ಕಡೆ ಒಗ್ಗರಣೆ ಕಟ್ಕೊಳ್ಳೋಣ. ಈ ಪೊಂಗಲ್ಗೆ, ಈ ವೆದರ್ಗೆ ಈ ಥರ ಖಾರ ಪೊಂಗಲ್ಲು ಮಾಡ್ಕೊಂಡು ತಿಂದರೆ ನಮಗೆ ರುಚಿನೂ ಚೆನ್ನಾಗಿರುತ್ತೆ. ಹಾಗೆ ವೆದರ್ಗೂ ಈ ಥರ ಒಂದು ಡಿಶ್ ಮಾಡ್ಕೊತೀನಿ ನೋಡಿ. ಈಗ ನಾನು ಒಗ್ಗರಣೆ ಕೊಟ್ಕೊಳ್ಳೋಣ. ನೋಡಿ ಖಾರ ಪೊಂಗಲ್ಗೆ ಒಗ್ಗರಣೆಗೆ ನಾನೊಂದು ಫ್ಯಾನ್ ಇಟ್ಕೊಂಡಿದ್ದೀನಿ. ಈಗ ನಾನು 1 ಟೇಬಲ್ ಸ್ಪೂನು ಎಣ್ಣೆ ಸೇರಿಸ್ಕೊತೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಸಾಸಿವೆ, ಜೀರಿಗೆ ಅದೆಲ್ಲ ತೊಗೊಂಡಿದ್ರೆ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. ಈಗ ನಾನು ಸಾಸಿವೆ ಸೇರಿಸ್ಕೊತೀನಿ. ಸಾಸಿವೆ ಚೆನ್ನಾಗಿ ಚಿಡಿಬೇಕು. ಈಗ ನೋಡಿ ಸಾಸಿವೆ ಚಿಡಿತಾ ಇದೆ. ಈಗ ನಾನು ಜೀರಿಗೆ ಸೇರಿಸ್ಕೊತೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದಾನೆ ಅದನ್ನು ಸೇರಿಸ್ಕೊತೀನಿ. ಇದು ಬೆಳ್ಳುಳ್ಳಿ ಹಾಕೊಂಡಿದ್ದೆ, ನಮಗೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಶುಂಠಿ ಹಾಗೆ ಗೋಡಂಬಿ ತೊಗೊಂಡಿದ್ದಲ್ಲ ಅದನ್ನು ಸೇರಿಸ್ಕೊತೀನಿ. ಈಗ ಇದನ್ನೆಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಗೋಡಂಬಿನ ಸ್ವಲ್ಪ ಹೊತ್ತು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಗೋಡಂಬಿ ನನಗೆ ನೋಡಿ. ಇಷ್ಟ ಆದರೆ ಸಾಕು. ಈಗ ನಾನು ಕೊಬ್ಬರಿ ಮತ್ತು ಕರಿಬೇವು, ಮೆಣಸು ತೊಗೊಂಡಿದ್ದಲ್ಲ ಅದನ್ನೆಲ್ಲ ಸೇರಿಸ್ಕೊತೀನಿ. ಈಗ ಮೆಣಸು ಸೇರಿಸ್ಕೊತೀನಿ. ಹಾಗೆ ಮೆಣಸು, ಸ್ವಲ್ಪ ಕರಿಬೇವು ಮತ್ತು ಕಾಯಿ ತೊಗೊಂಡಿದ್ದಲ್ಲ ಅದನ್ನು ಸೇರಿಸ್ಕೊತೀನಿ. ಈಗ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ನಮಗೆ ಈ ಕಾಯಿ ಅನ್ನೋದು. ಈಗ ಎಲ್ಲ ಈ ಥರ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನಾವು ಹಸಿ ಕೊಬ್ಬರಿ ಹಾಕಿದ್ದೀವಲ್ಲ ಅದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ನೋಡಿ. ಇಷ್ಟಾದರೆ ಸಾಕು. ನೀವು ಹಸಿ ಮೆಣಸು ಬೇಕಾದರೆ ಯೂಸ್ ಮಾಡ್ಕೋಬೋದು. ಈ ದಿನ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಇದೇ ನನಗೆ 100 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಯೂಟ್ಯೂಬಲ್ಲಿ. ಇನ್ನೂ ನಿಮ್ಮ ಸಹಾಯ ಬೇಕು ನನಗೆ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಇದನ್ನು ನೋಡಿ ಇಷ್ಟ ಆದರೆ ಸಾಕು. ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನಾವು ಬೇಳೆ ಮತ್ತು
ಅಕ್ಕಿ ಬೇಯಿಸ್ಕೊಂಡಿದ್ರಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಈ ಕಡೆಯೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ರಲ್ಲ ಇದನ್ನು ಕುದೀತಾ ಇದೆ. ಈಗ ನಾವು ಮಾಡ್ಕೊಂಡಿದ್ರಲ್ಲ ಒಗ್ಗರಣೆನ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನಾವು ಒಗ್ಗರಣೆನೆಲ್ಲ ಇದಕ್ಕೆ ಸೇರಿಸ್ಕೊಬೇಕು. ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಸೇರಿಸ್ಕೊಳ್ಳೋಣ. 1 ಟೇಬಲ್ ಸ್ಪೂನು ತುಪ್ಪ ಸೇರಿಸ್ಕೊತೀನಿ ನಾನು. ತುಪ್ಪ ಹಾಕೋದ್ರಿಂದ ನಮಗೆ ಆ ಪೊಂಗಲ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊತೀನಿ. ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಖಾರ ಪೊಂಗಲ್ಲು ರೆಡಿಯಾಗಿದೆ ಅಂತ ನೋಡ್ತಾ ಇದ್ದೀರಲ್ವ. ನಾನು ಸ್ಟವ್ ಆಫ್ ಮಾಡಿಕೊಂಡು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಖಾರ ಪೊಂಗಲ್ ರೆಡಿಯಾಗಿದೆ. ನಾನು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಈ ವೆದರ್ಗೆ ಈ ಥರ ಒಂದು ಖಾರ ಪೊಂಗಲ್ ಮಾಡ್ಕೊಳ್ಳಿ. ನೀವು ಇದೇ ಯಾವುದೇ ಒಂದು ಪೂಜೆ ಆಗಲಿ ಯಾವುದೋ ಒಂದು ದೇವಸ್ಥಾನಗಳಿಗೆ ಏನಾದರೂ ಪ್ರಸಾದ ಕೊಡಬೇಕಂದ್ರೂ ಇಲ್ಲ ಮನೆಗೆ ಯಾರನ್ನು ಬಂದಾಗ ಏನು ಮಾಡೋದು ಅಡುಗೆ ಬೇಗ ಮಾಡಬೇಕಲ್ಲ ಅಂದಾಗೂ ಈ ಥರ ಒಂದು ಖಾರ ಪೊಂಗಲ್ಲು ಟ್ರೈ ಮಾಡಿ, ತುಂಬ ಇಷ್ಟಪಡ್ತಾರೆ. ನೀವು ಅಷ್ಟೇ. ಈಗ ಈ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ. ಬಾಯ್.